ಇನ್ನೇನು 2025ಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದಾವೆ. ಎಲ್ಲರೂ ಕೂಡ ಹೊಸ ವರ್ಷದ ಆಚರಣೆಗೆ ಎಲ್ಲ ರೀತಿಯಲ್ಲಿ ಸಂಭ್ರಮಾಚರಣೆಗೆ ಅವರದ್ದೇ ಆದ ತಯಾರಿಗಳನ್ನು ನಡೆಸುತ್ತಿದ್ದಾರೆ. ಆದ್ರೆ ಇನ್ನೂ ಒಂದು ಬಳಗ ಈ ಮಾದಕ ವಸ್ತುಗಳಿಗೆ ದಾಸರಾಗಿರುವಂತವರು ಈ ಮಾದಕ ವಸ್ತುಗಳನ್ನ ಸೇವನೆ ಮಾಡಿ ಅದರ ನಶೆಯಲ್ಲಿ ತೇಲಾಡಿ ಹೊಸ ವರ್ಷವನ್ನ ಆಚರಣೆ ಮಾಡೋದಕ್ಕೆ ಕಾಯ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ತಯಾರಿಯನ್ನು ಕೂಡ ಅವರವರ ಒಳಗೆ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈ ವಸ್ತುಗಳನ್ನ ಪೂರೈಕೆ ಮಾಡೋದಕ್ಕೋಸ್ಕರನೇ ಇನ್ನೊಂದು ಬಳಗವೂ ಕೂಡ ಇದೆ. ಅದು ಈ ಮಾದಕ ವಸ್ತುಗಳನ್ನ ಮಾರುವವರು ಅಥವಾ ಈ ಡ್ರಗ್ ಪೆಡ್ಲರ್ಗಳು. ಇದು ಕೂಡ ಅಂತದ್ದೇ ಒಂದು ಪ್ರಕರಣ. ಅದರಲ್ಲೂ ಕೂಡ ಅತಿ ದೊಡ್ಡ ಪ್ರಕರಣ. ಇದರಲ್ಲಿ ಸೀಸ್ ಆಗಿರೋದು ಬರೋಬ್ಬರಿ 24 ಕೋಟಿ ಮೌಲ್ಯದ ಡ್ರಗ್ಸ್. ಸಾಮಾನ್ಯವಾಗಿ ನೋಡೋದಕ್ಕೆ ಅದೊಂದು ಸಾಮಾನ್ಯ ದಿನಸಿ ಅಂಗಡಿ. ಆಕೆ ಒಬ್ಬಳು ಮಹಿಳೆ, ನೈಜೀರಿಯಾ ಮೂಲದವಳು. ಕಳೆದ 5 ವರ್ಷದಿಂದ ಬೆಂಗಳೂರಿನಲ್ಲೇ ವಾಸವನ್ನ ಮಾಡ್ತಾ ಇದ್ಲು. ಅವಳ ಪಾಸ್ಪೋರ್ಟ್ ಅದಾಗಲೇ ಮುಗಿದು 5 ವರ್ಷ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಅವಳು ಬೆಂಗಳೂರಲ್ಲೇ ವಾಸವನ್ನ ಮಾಡ್ತಾ ಇದ್ಲು. ದಿನಸಿ ಅಂಗಡಿಯನ್ನ ಇಟ್ಕೊಂಡು ವಾಸವನ್ನ ಮಾಡ್ತಾ ಇದ್ಲು. ಸಾಮಾನ್ಯವಾಗಿ ದಿನಸಿ ಅಂಗಡಿಯಲ್ಲಿ ಸಿಕ್ಕುವಂತಹ ವಸ್ತುಗಳು ಕೂಡ ಅವಳ ಅಂಗಡಿಯಲ್ಲೂ ಇತ್ತು. ಆದ್ರೆ ಅವಳ ಅಂಗಡಿಯಲ್ಲಿ ಇದ್ದಂತಹ ಕೆಲವೊಂದು ವಿಶೇಷ ವಸ್ತುಗಳು ಈ ಸಾಮಾನ್ಯವಾಗಿ ಬ್ರಾಂಡೆಡ್ ಡೆಟಾಲ್ ಸೋಪ್ ಆಗಿರಬಹುದು, ಮೂಂಗ್ ದಾಲ್ ಪ್ಯಾಕೆಟ್ ಗಳಾಗಿರ್ಬಹುದು, ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ಮೇಲ್ಭಾಗದಿಂದ ಅದೇ ರೀತಿಯಾಗಿ ಕಾಣ್ತಾ ಇದ್ವು. ಆದ್ರೆ ಅದ್ರ ಒಳಗಡೆ ಸಿಗ್ತಾ ಇದ್ದು ಮಾತ್ರ ಈ ದುಬಾರಿ ಮೌಲ್ಯದ ಡ್ರಗ್ಗಳು. ಆಕೆಯ ಬಳಿ ಬರೋಬ್ಬರಿ ಸೀಸ್ ಆಗಿರುವಂತದ್ದು 12 ಕೆಜಿ ತೂಕದ ಹಳದಿ ಮತ್ತು ಹಸಿರು ಹಾಗೂ ಬಿಳಿ ಬಣ್ಣದ MDMA ಡ್ರಗ್ ಕ್ರಿಸ್ಟಲ್ಗಳು. ಇದರ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನ ಕಲೆ ಹಾಕಿದಂತಹ ಸಿಸಿಬಿ ಪೊಲೀಸರು ನೇರವಾಗಿ ಹೋಗಿ ಅವಳ ದಿನಸಿ ಅಂಗಡಿಯ ಮೇಲೆ ದಾಳಿಯನ್ನ ಮಾಡ್ತಾರೆ. ಆ ಸಮಯದಲ್ಲಿ ಸಿಕ್ಕಿಬಿದ್ದವಳೆ ಈ ರೋಸ್ಲೈಮ್ ಎನ್ನುವಂತಹ ಒಬ್ಬಳು ಮಹಿಳೆ. ಕಳೆದ 5 ವರ್ಷದಿಂದ ಅಲ್ಲಿ ದಿನಸಿ ಅಂಗಡಿಯಲ್ಲಿ ವ್ಯಾಪಾರವನ್ನು ನಡೆಸುತ್ತಿದ್ರು ಕೂಡ ಆಕೆಯ ಬಳಿ ಮಾರಾಟವಾಗ್ತಿದ್ದು ಈ ದುಬಾರಿ ಬೆಲೆಯ ಡ್ರಗ್ಸ್. ಆಗ್ಲೇ ನಾನು ಹೇಳಿದ ಹಾಗೆ ಆಕೆಯ ಬಳಿ ಸಿಕ್ಕಿದ್ದು 12 ಕೆಜಿ ತೂಕದ ಬರೋಬ್ಬರಿ 24 ಕೋಟಿ ಮೌಲ್ಯದ ಡ್ರಗ್ಸ್. ಹಾಗೆ ಈಕೆಗೆ ಸಪ್ಲೈ ಆಗ್ತಿದ್ದದ್ದು ಈ ಡ್ರಗ್ ದೆಹಲಿ ಹಾಗೆ ಇನ್ನಿತರ ಭಾಗಗಳಿಂದ. ಈಕೆಗೆ ಕಳೆದ ವಾರವಷ್ಟೇ ಈಕೆಯ ಅಂಗಡಿಗೆ ಜೂಲಿಯಟ್ ಎನ್ನುವಂತಹ ಒಬ್ಳು ಮಹಿಳೆ ದೆಹಲಿಯಿಂದ ಒಂದಿಷ್ಟು ಡ್ರಗ್ ಐಟಮ್ಸ್ ಗಳನ್ನ ಸಪ್ಲೈಯನ್ನ ಮಾಡಿದ್ಲು. ಇನ್ನು ಈಕೆಯನ್ನ ರೋಸ್ಲೈಮ್ ಅನ್ನ ಬಂಧನವನ್ನ ಮಾಡಿದಂತಹ ವೇಳೆಯಲ್ಲಿ ಆ ಜೂಲಿಯಟ್ ಕೂಡ ಪೊಲೀಸರು ಬಂದಿರುವಂತಹ ವಿಷಯವನ್ನ ತಿಳಿದು ಆಕೆ ಅಲ್ಲಿಂದ ಪರಾರಿ ಕೂಡ ಆಗಿದ್ದಾಳೆ. ಇನ್ನು ಈ 24 ಕೋಟಿ ಮೌಲ್ಯದ 12 ಕೆಜಿ ತೂಕದ MDMA ಡ್ರಗ್ ಕ್ರಿಸ್ಟಲ್ಗಳು ಪತ್ತೆಯಾಗಿದ್ರು. ಅದ್ರ ಜೊತೆಗೆ ಸುಮಾರು 72 ಸಿಮ್ ಕಾರ್ಡ್ಗಳು ಆಕೆಯ ಜೊತೆಗೆ ಪತ್ತೆಯಾಗಿದ್ದಾವೆ. ಅದನ್ನು ಕೂಡ ಸಿಸಿಬಿ ಪೊಲೀಸರು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಇನ್ನು ಈ ಪರಾರಿಯಾಗಿರುವಂತಹ ಜೂಲಿಯಟ್ ಎನ್ನುವಂತಹ ಮೇಳೆಗಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಈ ರೀತಿಯಾಗಿ ನಗರದಾದ್ಯಂತ ಈ ಹೊಸ ವರ್ಷ ಆಚರಣೆಗೆ ಯಾವ ರೀತಿಯಾಗಿ ಡ್ರಗ್ಗಳು ಬರ್ತಾ ಇದ್ದಾವೆ ಅವೆಲ್ಲವನ್ನು ಕೂಡ ತಡೆಗಟ್ಟಬೇಕು ಅಂತ ಹೇಳಿ ಬೆಂಗಳೂರು ಪೊಲೀಸರು ಹಲವು ಭಾಗಗಳಲ್ಲಿ ಅಂಚೆ ಕಚೇರಿಗಳಾಗಿರಬಹುದು, ಹಾಗೆ ಬರುವಂತಹ ಕೊರಿಯರ್ಗಳಾಗಿರಬಹುದು, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಕಡೆಗಳು ಕೂಡ ದಾಳಿಯನ್ನ ನಡೆಸಿ ಇವೆಲ್ಲವನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ KR ಪುರಂ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿ ಸಂಬಂಧಪಟ್ಟ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆಗೆ ಶರತ್, ಅಶೋಕ ನ್ಯೂಸ್, ಬೆಂಗಳೂರು.